ಇಂದು ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಿಯ ಸಾನ್ವಿ ಬಾಲಕಲಾ ಮಂದಿರ ವತಿಯಿಂದ ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಸಾನ್ವಿ ಬಾಲಕಲಾ ಮಂದಿರವು ಮಕ್ಕಳ ಪ್ರತಿಭೆಯನ್ನು ಬೆಳೆಸುವ ಒಂದು ಸುಂದರ ವೇದಿಕೆ. ಇಲ್ಲಿ ಮಕ್ಕಳಿಗೆ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ನೃತ್ಯ ಹಾಗೂ ನಾಟಕಗಳ ಮೂಲಕ ಅವರ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ತರಬೇತಿಯನ್ನು ನಡೆಸಲಾಗುವುದು. ಇಂದು ನಡೆಯಲಿರುವ ಈ ಕಾರ್ಯಕ್ರಮವು ನಮ್ಮ ಸಂಸ್ಥೆಯ ಮತ್ತೊಂದು ಸುಂದರ ಹೆಜ್ಜೆಯಾಗಿದ್ದು, ನಿಮ್ಮೆಲ್ಲರ ಸಹಕಾರವೇ ನಮ್ಮ ಬಲವಾಗಿದೆ. ಕಾತಲ್ ಚಿತ್ರದ ನಿರ್ದೇಶಕರಾದ ವಿಜಯ್ ಪ್ರಿಯಾ ಸರ್ ರವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೇದಿಕೆಯ ಮೇಲೆ ಆಗಮಿಸಲು ವಿಜಯ್ ಪ್ರಿಯಾ ಸರ್ ರವರಿಗೆ ವಿನಂತಿಸುತ್ತಿದ್ದೇವೆ. ಚಪ್ಪಾಳೆಯೊಂದಿಗೆ ಗೌರವಾನ್ವಿತ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಅವರಿಗೂ ಆರ್ಥಿಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಓಂ ಗಣೇಶ್ ಪ್ಲೇಔಟ್ನ ಮುಖ್ಯಾಧಿಕಾರಿಯಾದಂತಹ ಗಣೇಶ್ ಸರ್ ಅವರಿಗೂ ಸ್ವಾಗತವನ್ನ ಕೋರುತ್ತಿದ್ದೇವೆ. ಇಂದು 5ನೇ ವರ್ಷದ ನನ್ನ ಜರ್ನಿಯಲ್ಲಿ ನನ್ನ ತಂದೆಯಾಗಿ, ತಾಯಿಯಾಗಿ ಎಷ್ಟೋ ಸಾರಿ ನಾನು ಕುಗ್ಗೋದಾಗ ನನಗೆ ಅಮ್ಮನ ರೀತಿ ಸಮಾಧಾನ ಹೇಳಿದ್ದಾರೆ, ಅಪ್ಪನ ರೀತಿ ಧೈರ್ಯ ಹೇಳಿದ್ದಾರೆ. ನನ್ನ ತಂದೆ ತಾಯಿಗಳನ್ನ ನಾನು ಅವರಲ್ಲೇ ನೋಡ್ತಿದ್ದೀನಿ. ಸ್ವಾಗತ ಸರ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೆಜ್ಜೆ ಹೆಜ್ಜೆಯಲ್ಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಪ್ಲೇಔಟ್ನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ತುಂಬು ಹೃದಯದಿಂದ ಬಂದು ಹಾಡಾಡಿ ನಮ್ಮನ್ನೆಲ್ಲ ರಂಜಿಸುವಂತಹ ಗಾನ ಕೋಗಿಲೆಯಾದಂತಹ ವಿನಯ್ ಸರ್ಗೂ ಸ್ವಾಗತ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಬಾಲಕಲಾ ಮಂಟಪದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಇವತ್ತು ಮೇಲೆ ಆಗಮಿಸಿರುವಂತಹ ಗಣ್ಯರ ಕೈಯಿಂದ ಅಡ್ಮಿಷನ್ ಆಗಿರುವಂತಹ ಮಕ್ಕಳಿಗೆ ವೆಲ್ಕಮ್ ಗಿಫ್ಟ್ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳ್ತೀನಿ. ಅನ್ವಿಕಾ ಕುಮಾರ್, ಧ್ರುವಿತಾ ಕೆ, ನೆಕ್ಸ್ಟ್ ವೈಷ್ಣವಿ, ಋತಿಕ್, ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿದಂತಹ ಮೇಲೆ ಇರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಯಾವಾಗ್ಲೂ ಸಹ ಇದೇ ರೀತಿ ನಿಮ್ ಸಪೋರ್ಟ್ ಹೆಜ್ಜೆ ಹೆಜ್ಜೆಯಲ್ಲೂ ಇರಬೇಕು. ಲಿಟಲ್ ಸ್ಟಾರ್ ಬಿಗ್ ಟ್ಯಾಲೆಂಟ್ ಅಂದ್ರೆ ನಾನು ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಮ್ಮ ಮಕ್ಕಳುಗಳನ್ನ ನೋಡ್ಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇದನ್ನೇ ನೋಡ್ಬೇಕು ಅನ್ನೋದು ನನ್ನ ಆಸೆ ಇತ್ತು, ಅದನ್ನ ಇವತ್ತೇ ಈಡೇರಿಸಿದ್ರಾ. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಇಂಥ ಒಂದು ಸಮಯ ಸಂದರ್ಭನ ನಿಮ್ಮೊಂದಿಗೆ ಕಳೆಯುವಂತಹ ಭಾಗ್ಯನ ದೇವರು ನನಗೆ ಕೊಟ್ಟಿದ್ದಾನೆ. ನೀವೆಲ್ಲರೂ ಒಂದೆರಡು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಸರ್. ಎಲ್ಲ ಗಣ್ಯರಿಗೂ ಕೂಡ
ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ನನ್ನನ್ನು ಆಹ್ವಾನ ಮಾಡಿ ಖುಷಿ ಆಗ್ತಿದೆ ನನಗೆ. ಈ ಸಾಲ್ ಕಲಾ ಮಂಟಪ ಬಾಲ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಸಂಸ್ಥೆ ಉಟ್ಕೊಂಡಿದ್ದು ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ನನ್ನಿಂದ ಈ ಬಾಲ ಪ್ರತಿಭೆಗಳಿಗೆ ನಮ್ಮ ಸಿನಿಮಾ ರಂಗದಲ್ಲಿ ಯಾವುದೇ ಮಕ್ಕಳಿಗೆ ಇಲ್ಲಿ ಪ್ರತಿಭೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಸಿನಿಮಾದಲ್ಲಿ ಚಾನ್ಸ್ನ ಕೂಡ ನಾನು ಕೊಡ್ತೀನಿ. ಮತ್ತೆ ಯಾವ್ದಾದ್ರು ನಮ್ಮ ಸ್ನೇಹಿತರು ನಮ್ಮ ಕೊಲೀಗ್ಸ್ಗಳಿಗೂ ಕೂಡ ನಾನು ಬಾಲ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರಿಗೆ ಅವ್ರ ಪ್ರತಿಭೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮತ್ತೆ ಈ ಸಂಸ್ಥೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ದೇವರ ಹತ್ರ ನಾನು ಕೇಳ್ಕೊಳ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನನ್ನ ಇಲ್ಲಿಗೆ ಆಹ್ವಾನಿಸೋದಕ್ಕೂ ಕೂಡ ಧನ್ಯವಾದ ಮೇಡಮ್. ತುಂಬಾ ಥ್ಯಾಂಕ್ ಯು. ಖಂಡಿತ ನಾನು ಆಗ್ಲೇ ಹೇಳಿದ ತರ ಪ್ರತಿಭೆಗಳು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಲ ಪ್ರತಿಭೆಗಳು ತುಂಬಾ ಕಡಿಮೆನೇ ಇದ್ದಾರೆ. ನಾವು ಯಾವುದೇ ಒಂದು ಚಿತ್ರಗಳಿಗೆ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಆ ಬಾಲ ಪ್ರತಿಭೆಗಳನ್ನ ನಾವು ಹೊರಗಡೆಯಿಂದ ಕೂಡ ಕೆಲವೊಂದು ಬೇರೆ ಸ್ಟೇಟ್ ಇಂದ ಕೂಡ ಕರೆಸ್ತೀವಿ. ಇಲ್ಲಿ ಜಾಸ್ತಿ ನಮ್ಮ ಸಿನಿಮಾ ರಂಗಕ್ಕೆ ಬಾಲ ಪ್ರತಿಭೆಗಳು ಉಟ್ಕೊಳ್ಬೇಕು, ಬರಬೇಕು. ಈ ತರ ಸಂಸ್ಥೆಗಳು ಅವ್ರನ್ನ ತರಬೇತಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ಆಶಿಸ್ತೀನಿ ಮೇಡಮ್. ಹಾಗೆ ಒಳ್ಳೇದಾಗಿ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನನ್ನನ್ನು ಆಗಮಿಸೋದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಬಾಲ ಪ್ರತಿಭೆಯನ್ನು ಅವರಲ್ಲಿರುವ ಪ್ರತಿಭೆಯನ್ನು ಹೊರಪ್ರಪಂಚಕ್ಕೆ ಪರಿಚಯಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಪುಟ್ಟದಾಗಿ ಇವತ್ತು ಒಂದು ಶಾಲೆಯನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಮೊದಲನೆಯಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ನಮ್ಮ ಈ ಬಾಲಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವುದು ಅಷ್ಟು ಸುಲಭವಲ್ಲ. ಯಾಕೆ ಅಂದ್ರೆ ಆ ಮಕ್ಕಳಿಗೆ ಯಾವ್ದು ಏನು ಅಂತ ಗೊತ್ತಿಲ್ಲ, ಯಾವ ತರ ಇರ್ತಾರೆ ಆ ಮಕ್ಕಳು ಅನ್ನೋದು ಗೊತ್ತಿಲ್ಲ. ಆ ಮಕ್ಕಳಲ್ಲಿ ಏನ್ ಪ್ರತಿಭೆ ಇದೆ ಅನ್ನೋದು ಸಹ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ತನ್ನ ತಂದೆ ತಾಯಿಗೆ ಗೊತ್ತಿರಲ್ಲ ಆ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಯಾವಾಗ ಹೇಳ್ತಾರೆ ಓದಪ್ಪ ಅಂತ ಹೇಳ್ತಾರೆ. ಓದೋದು ಇಂಪಾರ್ಟೆಂಟ್ ಜೊತೆಗೆ ಅವರಲ್ಲಿರೋ ಪ್ರತಿಭೆಯನ್ನು ಹೊರ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಡೋದು ತುಂಬಾ ಇಂಪಾರ್ಟೆಂಟ್. ಮಕ್ಳು ಹೇಳ್ತಾರೆ, ಈಗ ಹೇಳಿದ್ರು ಆ ಚಿಕ್ಕ ಅವನ ಪ್ರತಿಭೆ ತುಂಬಾ ಇಷ್ಟ ಆಯ್ತು, ಅವನ್ನ ಓದು, ಇಂಜಿನಿಯರ್ ಆಗು, ಹಾಗಾಗು ಹೀಗಾಗು ಅಂತ ಅವ್ರ ತಂದೆ ತಾಯಿ ಪ್ರೋತ್ಸಾಹ ಮಾಡ್ಬೋದು. ಆದ್ರೆ ಅವನಲ್ಲಿರೋ ಪ್ರತಿಭೆ ಒಂದು ತುಂಬಾ ಚಿಕ್ಕದಲ್ಲ ಪ್ರತಿಭೆ. ಆ ಒಂದು ಪ್ರತಿಭೆಯನ್ನ ಇಡೀ ಪ್ರಪಂಚದಾದ್ಯಂತ ಪರಿಚಯ ಮಾಡಿಸ್ಕೊಡ್ಬೋದು. ಆದ್ರೆ ಒಬ್ಬ ಇಂಜಿನಿಯರ್ ಆದ್ರೆ ಅವ್ರ ಮನೆಗೆ ಸೀಮಿತವಾಗಿರ್ತಾನೆ, ಅವರ ಕೆಲಸ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರ್ತಾನೆ. ಈ ತರ ಪ್ರತಿಭೆ ಇಡೀ ಪ್ರಪಂಚಕ್ಕೆ, ಒಂದು ಕರ್ನಾಟಕಕ್ಕಲ್ಲ ಇಡೀ ಪ್ರಪಂಚಕ್ಕೆ ಆ ಪ್ರತಿಭೆಯನ್ನು ಪರಿಚಯ ಮಾಡ್ಕೊಡ್ಬೋದು. ಅವನಿಗೆ ಪ್ರೋತ್ಸಾಹ ಮಾಡಿ ಬೆನ್ನು ತಟ್ಟುವಂತ ಎಲ್ಲಾ ಸಮುದಾಯದವರು ಸೇರಿ ತಟ್ಟಿದಾಗ ಆ ಪ್ರತಿಭೆ ಎಲ್ಲೋ ಹೋಗುತ್ತೆ. ಆ ಪ್ರತಿಭೆ ಎಲ್ಲೋ ಹೋದಾಗ ಅದು ನಮಗೆ ಯಶಸ್ವಿ ಆಗುತ್ತೆ ಹೊರತು ಒಬ್ಬನಿಗಲ್ಲ, ಇಡೀ ಕರ್ನಾಟಕಕ್ಕೆ ಯಶಸ್ಸಾಗುತ್ತೆ. ಆ ತರ ಪ್ರತಿಭೆಗಳನ್ನು ಗುರುತಿಸಲು ಇನ್ನೂ ಅಷ್ಟು ಹೆಚ್ಚಿನ ಅವರಿಗೆ ಉತ್ಸಾಹವನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಇನ್ನೊಂದೊಂದು ಮಾತು ಇಲ್ಲಿ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಅವರ ಮಕ್ಕಳುಗಳಿದ್ದಾರೋ ದಯವಿಟ್ಟು ಓದ್ರ ಜೊತೆಗೆ ಅವರ ಕಲೆಗಳು ಏನಿದೆ, ಸ್ಪೋರ್ಟ್ಸ್ ಇರ್ಬೋದು ಅಥವಾ ರಂಗದಲ್ಲಿ ಒಂದು ಸಿನಿಮಾ ರಂಗದಲ್ಲಿ ಇರ್ಬೋದು, ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನೀವು ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಅದನ್ನ ಗುರುತಿಸಿ, ಸುಮ್ಮನೆ ಜಾಸ್ತಿ ಓದು ಮುಖ್ಯನೇ, ಆದ್ರೆ ಅದಕ್ಕಿಂತ ಅವ್ರದ್ದು ದೊಡ್ಡ ಬೇರೆ ಬೇರೆ ಅವರಲ್ಲಿ ಆಸಕ್ತಿಗಳು ಇರ್ತವೆ. ಅದಕ್ಕೆ ನೀವು ಪ್ರೋತ್ಸಾಹಿಸಿ, ಅವ್ರು ಒಳ್ಳೆ ಹೆಸರನ್ನ ತಂದ್ಕೊಡ್ತಾರೆ. ಅವ್ರಿಗೆ ಯಾವುದೇ ತರದ ಹಿಂಸೆನ ಹಿಂಸೆನ ಏರ್ಬೇಡಿ. ಮೊದಲು ಅವರಲ್ಲಿ ಇರುವಂತ ಯಾವ್ದ್ರಲ್ಲಿದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೋ ಅಥವಾ ಯಾವ್ದಾದ್ರು ಸಂಗೀತದಲ್ಲಿ ಇದ್ದಾರೋ, ಇನ್ನೊಂದು ಮ್ಯೂಸಿಕ್, ಎನಿವನ್ ಯಾವ್ದ್ರಲ್ಲಿ ಇರುತ್ತೋ ಅದನ್ನ ಗುರುತಿಸಿ ಅದ್ರಲ್ಲಿ ಅವ್ರನ್ನ ಜಾಸ್ತಿ ನೀವು ಇನ್ವಾಲ್ವ್ ಮಾಡಿದ್ರೆ ಓದ್ರ ಜೊತೆಲೂ ಕೂಡ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅನ್ನೋದು ನನ್ನ ಅನಿಸಿಕೆ ಇದೆ. ದಯವಿಟ್ಟು ಪೋಷಕರು ಅದನ್ನ ಕಂಡಿಡ್ದು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನನ್ನ ಕಡೆಯಿಂದ
ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಒಂದು ಲಿಟಲ್ ಸ್ಟಾರ್ ಒಂದು ಬಿಗ್ ಟ್ಯಾಲೆಂಟ್ನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ಸ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟಿಂದ ಅದು ಮುಂದೆ ಬರಬೇಕು, ಎಲ್ಲರ ಕಣ್ಣಿಗೂ ಅದು ಸ್ಟಾರ್ಸ್ ಏನಿದೆ ಶೈನ್ ಆಗಬೇಕು ಅನ್ನೋದು ನನ್ನದು ಒಂದು ಉದ್ದೇಶ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ನಾನು ಭಗವಂತನ ಹತ್ರ ಯಾವತ್ತೂ ಬೇಡ್ಕೋತೀನಿ.